ಬೀಜಗಳ ಸಂಗ್ರಹಣೆ ಮಾಡಿ ರೈತರ ಬಾಕ್ಲಿಗೆ ತಲುಪಿಸಿದ್ರೆ ನನ್ನ ಹೆಸರು ಉಳ್ಕೊಳ್ತದೇನೋ ಅಲ್ಲಿ ಅನ್ನೋದು ಒಂದು ಆಸೆ ಇಟ್ಕೊಂಡೆ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಪದ್ಮಮ್ಮ. ಯಾವ ಊರು ಪುಟ್ಟಣ್ಣ ಕಣಗಾಲು, ಪ್ರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ. ಈಗ ನಾನು ನೋಡ್ತಾ ಇದ್ದೆ ಸುಮಾರು ಜನ ಎಲ್ಲ ಬೀಜಗಳನ್ನ ಆಯ್ಕೋತಾ ಇದ್ದಾರೆ. ಸರ್, ನಾನು ಯಾವ ಜಿಲ್ಲೆಗೆ ಈ ಸಾವಯವ ಕೃಷಿ ಮಾಡ್ಕೊಂಡು ಟ್ರೈನಿಂಗ್ ಜಾಸ್ತಿ ಕೊಡ್ತಾ ಇದ್ರು ನಮ್ಮ ಆರ್ಗಾನಿಕ್ನರು. ಅಲ್ಲಿ ನಾನು ಯೋಚನೆ ಮಾಡಿದಾಗ ನಾನು ಯಾಕೆ ನಾಟಿ ತಳಿ ಬೀಜಗಳ ಸಂಗ್ರಹಣೆ ಮಾಡಿ ರೈತರ ಬಾಕ್ಲಿಗೆ ತಲುಪಿಸಿದ್ರೆ ನನ್ನ ಹೆಸರು ಉಳ್ಕೊಳ್ತದೇನೋ ಅಲ್ಲಿ ಅನ್ನೋದು ಒಂದು ಆಸೆ ಇಟ್ಕೊಂಡೆ. ಅದರಿಂದ ನಾನು 20 ವರ್ಷದಿಂದ ನಾಟಿ ತಳಿ ಬೀಜಗಳ ಸಂರಕ್ಷಣೆ ಮಾಡೋದು, ಸಾವಯವ ಕೃಷಿ ಬೆಳೆಯೋದು, ಬೀಜಾಮೃತ ಮತ್ತೆ ಜೀವಾಮೃತ, ಎರೆಹುಳಿನ ಗೊಬ್ಬರ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ಹಾಕಿ ಈ ಬೀಜಗಳು ಹುಳಿದಂಗೆ ಬಜೆ ಪೌಡರ್ ಹಾಕೊಂಡು ಮಾಡ್ಕೊಂಡು ಮೇಳಗಳಿಗೆ ಬಿಟ್ಟು ರೈತರ ಬಾಗ್ಲಿಗೆ 10 ರೂಪಾಯಿಗೆ 5 ಬಿದ್ದಂಗೆ ತಲುಪಿಸ್ತೀನಿ ಸರ್. ಈಗೆಲ್ಲ ಈ ಬೀಜಗಳನ್ನ ನೋಡ್ತಾ ಇದೀನಿ. ಇದು 10 ರೂಪಾಯಿಗೆ 5 ಬೀಜ. 10 ರೂಪಾಯಿಗೆ 5. ಇದು ಹಿತ್ಲವ್ರೆ ಅಂತ, ಇದು ವೆಲ್ವೆಟ್ ವಿನಿಸ್ ಅಂತ, ಇದು ನಾಟಿ ಸಂಬಾರ, ಇದು ನಾಟಿ ಹುಳ್ಳಿಕಾಳು, ಇದು ನಾಟಿ ವೆಲ್ವೆಟ್ ವಿನಿಸು, ಇದು ಬಿಳಿ ಗೊಂಚಲ್ ಬದನೆ ನಮ್ ಕಾಲದ್ದು, ಆದಿ ದಂಟು, ಪಾಲಪ್ ಸೊಪ್ಪು, ಕೊಕ್ಕೆ ಬಿನಿಸು ನಮ್ ಕಾಲದ್ದು, ನಾಟಿ ಕುಂಬಳಕಾಯಿ, ಇದು ಹಾವ್ ಸೊರೆ, ಇದು ಉದ್ದ ಸೊರೆ, ಇದು ಬುಂಡ ಸೊರೆ, ಇದು ಚಿಲ್ಲಿ ಚಪ್ಪರದವ್ರೆ. ಇದೆಲ್ಲ ನಾವ್ ಈಗ ನೋಡಕ್ಕೆ ಆಗೋದಿಲ್ಲ. ಇದೆಲ್ಲ ನೋಡಕ್ ಆಗೋದಿಲ್ಲ, ಅದು ಆ ಕಾಲದಿಂದಲೂ ಬಂದಿರೋ ಅಂತದ್ದು. ಇಷ್ಟು ಬರುತ್ತೆ. ಇದು ಒಣಗೋಗಿರೋದು? ಇದು ಒಣಗೋಗಿರೋದು ಬೀಜ ತಂದಿನಲ್ಲ ಅಡ್ವರ್ಟೈಸ್ಗೆ. ಈಗ ಇದೆಲ್ಲ ನೋಡ್ತಾ ಇದ್ದೆ ನಾನು ಬೇರೆ ಬೇರೆದು. ಈಗ ಕಲರ್ ಇದು ಪುರಿ ಜೋಳ, ಏನೋ ಪಾರ್ಕನೋ ಏನೋ ಅಂತ ಹುರ್ಕೊಂಡ್ ಮಕ್ಳೆಲ್ಲ ತಿಂತಾವಲ್ಲ, ಪುರಿ ಜೋಳ ಇದು. ಪಾಪ್ಕಾರ್ನ್. ಇದು ಕಡ್ಲೆ ಬೀಜ. ಇದು ನಾಟಿ ಸಣ್ಣದು ಚಿಕ್ಕದು, ನಮ್ಗೆ ಸಾರ್ಗೆ ಆಗ್ಲಿ ಮತ್ತೆ ಆರೋಗ್ಯಕ್ಕೆ ಆಗ್ಲಿ ತುಂಬಾ ಒಳ್ಳೇದು. ಅಳಸಂಡೆ ಇದು ಅಂದ್ರೆ ತಗಡಿ ಕಾಳು ಅಂತೀವಲ್ವಾ? ಅಲ್ಲ, ಅಳಸಂಡೆ ಕಾಳೆ, ತಡ್ನಿ ಕಾಳು. ಇದು ನಾಟಿ ತಗರಿ ಕಾಳು. ಇದು ನಾಟಿ ಮರ್ತಗ್ರಿ ಆಯ್ತಾ. ಇದು ಮುಸ್ಕಿನ್ ಬದ್ನೆ, ಇದು ಹೀರೆ ಬೀಜ, ಇದು ಮೈನು ಅಂದ್ರೆ ಸಿರಿಧಾನಕ್ಕೆ ಸಂಬಂಧಪಟ್ಟಿದ್ದು. ಕೊಂಬಿನ ಜೋಳ ಅಂತೀವಿ, ಹಾರ್ಕ ಅಂತೀವಿ. ಇದು ಸೂರ್ಯಕಾಂತಿ, ಇದು ಬಜೆ, ಇದು ಅಂಟ್ವಳ, ಇದು ಟೊಮೊಟೊ, ಇದು ಹಾರ್ಕ, ಇದು ಅವರೆಕಾಳು. ಇದು 2 ಕಾಳು ಇಸ್ಕೊಂಡಿದೆ. ಇದನ್ನ ಜೀವಾಮೃತ ಯಾವಾಗ ಮಾಡಿದ್ನೋ ಎಲ್ಲ ಕ್ರಾಸ್ ಅಲ್ಲಿ ತಳಿ ಆಗ್ಬಿಡ್ತು ಸರ್. ಕಲರ್ ಬಂದ್ಬಿಡ್ತು. ಈಗ ಇದಕ್ಕೆ ಸಾವಯವ ಕೃಷಿ ಜೀವಾಮೃತ ಮಾಡಿದ್ರೆ ಈ ತರ ಕ್ರಾಸ್ ಬರುತ್ತೆ. ರೈತರುಗಳ ಮಕ್ಳಿಗಾರು ಕೊಡ್ಬೋದು, ಒಳ್ಳೆ ಫುಡ್. ಈಗ ನಾನು ಇಲ್ಲಿ ನೋಡ್ತಾ ಇದ್ದೆ, ಇದೆಲ್ಲ ತರಕಾರಿಗಳದೆಲ್ಲ ಇದು ಬಳ್ಳಿ ಆಲೂಗಡ್ಡೆ, ಇದು ಶುಂಠಿ, ಅಡಿಗೆ ಶುಂಠಿ, ಇದು ಟೊಮೊಟೊ, ನರ್ಗೆ ಟೊಮೊಟೊ ಅಂತ ಇಟ್ಕೊಂಡಿದೀನಿ ನಾನು ಇದನ್ನ. ಇದು ಕೇಸರಿ ಟೊಮೊಟೊ, 1 ತಿಂಗಳು ಇಟ್ರು ಏಕೆಡೋ ಅಂತದಲ್ಲ. ಇದು ಮಾವಿನಕಾಯಿ ಶುಂಠಿ, ಜ್ಯೂಸ್ ಮಾಡ್ಬೋದು, ಉಪ್ಪಿನಕಾಯಿಗೆ ಹಾಕ್ಬೋದು. ಇದು ಸಾವಯವ ಅರಿಶಿನ, ಇದು ಕೆಸುವಿನ ಗೆಂಡೆ, ಇದು ಬಜೆ, ಇದು ಟೀ ಹುಲ್ಲು, ಇದು ಗೆಣಸು, ಇದು ತೊಂಡೆಕಾಯಿ ಬೀಳು, ಇದು ಸೊಪ್ಪು, ದೊಡ್ಡಿ ಪತ್ರೆ, ಪುದೀನ, ಪಂದಲ್ಗ, ಮೆಣಸು, ಇಷ್ಟು ತಳಿಗಳ ತಂದಿದ್ದೀನಿ ಸರ್. ಇದನ್ನೆಲ್ಲ ನೀವು ಸಂರಕ್ಷಣೆ ಮಾಡಿ ನಾನೇ ಬೆಳೆಯೋದು. ಮತ್ತೆ ಈ ಬೀಜ 3 ಎಕರೆ ಸಾವಯವ ಮಾಡ್ತಾ ಇದ್ದೀನಿ. ಎಷ್ಟಾಯ್ತವ? ಈಗ ರೈತರೆಲ್ಲ ಬಂದು ತಗೋತಾ ಇದಾರಾ? ತಗೋತಾವ್ರೆ ಸರ್.